ಮಧ್ಯಾಹ್ನ 2:30 ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಿದ್ದಾರೆ. ರಾಜೀನಾಮೆಯ ನಂತರ ಗೃಹ ಕಚೇರಿಯಲ್ಲಿ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಮಧ್ಯಾಹ್ನ 2:30 ರಾಜೀನಾಮೆಗೆ ಟೈಮ್ ಫಿಕ್ಸ್ ಆಗಿದೆ. 2:30ಕ್ಕೆ ರಾಜೀನಾಮೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಡ್ತಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಪತ್ರಿಕಾಗೋಷ್ಠಿಯನ್ನ ನಡೆಸಲಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ಗೃಹ ಕಚೇರಿಯಲ್ಲೇ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಯನ್ನ ನಡೆಸಲಿದ್ದಾರೆ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸಭೆಯಿಂದ ಆರಂಭವಾದಂತ ಬೆಳವಣಿಗೆ. ಮಧ್ಯಾಹ್ನ 2:30ಕ್ಕೆ ಸಿದ್ದರಾಮಯ್ಯನವರು ತಮ್ಮ ರಾಜೀನಾಮೆಯನ್ನ ಸಲ್ಲಿಸುತ್ತಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ರಾಜೀನಾಮೆ ಕೊಟ್ಟ ನಂತರ ಪತ್ರಿಕಾಗೋಷ್ಠಿ ಇದೆ. ಮೊನ್ನೆ ದೆಹಲಿ ಸಭೆಯ ನಂತರ ದೆಹಲಿಯಲ್ಲಿ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗಲೂ ಉತ್ತರ ಕೊಟ್ಟಿಲ್ಲ ಸಿಎಂ ಡಿಸಿಎಂ. ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಸಿಎಂ ಭಾಗಿಯಾದಾಗಲೂ ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು, ಏನಾಯ್ತು ದೆಹಲಿ ಸಭೆಯಲ್ಲಿ, ಏನಾಗ್ತಾ ಇದೆ, ಉತ್ತರ ಕೊಟ್ಟಿಲ್ಲ. ನಾಳೆ ಮಾತಾಡ್ತೀನಿ ಅಂದಿದ್ರು. ಇವತ್ತು ಸಿದ್ದರಾಮಯ್ಯನವರು 2:30 ರಾಜೀನಾಮೆ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ರಾಜೀನಾಮೆ ಕೊಟ್ಟ ನಂತರ ಪತ್ರಿಕಾಗೋಷ್ಠಿಯನ್ನ ನಡೆಸಲಿದ್ದಾರೆ. ಬಹಳಷ್ಟು ವಿಷಯಗಳನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರು ಮಾತಾಡೋರಿದ್ದಾರೆ. ಯಾರೂ ಬಾಯಿ ಬಿಡ್ತಾ ಇಲ್ಲ, ಯಾರೂ ಉತ್ತರ ಕೊಡ್ತಾ ಇಲ್ಲ. ಮಾಧ್ಯಮದವರು ಮೈಕ್ ಹಿಡಿಯೋದಷ್ಟೇ, ಯಾರೂ ಉತ್ತರವನ್ನ ಕೊಡ್ತಾ ಇಲ್ಲ. ನೋ ಕಮೆಂಟ್ಸ್ ಅಂತಿದ್ದಾರೆ, ಬಾಯೇ ಬಿಡ್ತಾ ಇಲ್ಲ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ತನ್ನ ಆಪ್ತರಿಗೆ, ಆಪ್ತ ಶಾಸಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಯಾರೂ ಸಹ ಯಾವುದೇ ಹೇಳಿಕೆಗಳನ್ನ ಕೊಡಬಾರದು, ಬಹಿರಂಗವಾಗಿ ಹೇಳಿಕೆಯನ್ನ ಕೊಡಬೇಡಿ ಅಂತ. ದುಡುಕಿನಲ್ಲಿ ಯಾವುದೇ ಹೇಳಿಕೆಯನ್ನ ಕೊಡಬೇಡಿ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಈಗೇನೇ ಮಾತಾಡೋದಿದ್ರು ಸಿದ್ದರಾಮಯ್ಯನವರು ಮಾತಾಡ್ತಾರೆ 3 ಗಂಟೆ. ಮಧ್ಯಾಹ್ನ 2:30ಕ್ಕೆ ಸಿದ್ದರಾಮಯ್ಯನವರ ರಾಜೀನಾಮೆ, 3 ಗಂಟೆಗೆ ಪತ್ರಿಕಾಗೋಷ್ಠಿ. ರಾಜೀನಾಮೆ ಕೊಟ್ಟ ನಂತರವೇ ಸಿದ್ದರಾಮಯ್ಯನವರು ಮಾತಾಡ್ತಾರೆ. 4 ಗಂಟೆಗೆ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ರಾಜೀನಾಮೆಯ ನಂತರ ಸಿದ್ದರಾಮಯ್ಯನವರು ನೇರವಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ ವರಿಷ್ಠರನ್ನ ಭೇಟಿಯಾಗೋದಕ್ಕೆ. ಕುತೂಹಲ ಕೆರಳಿಸ್ತಾ ಇದೆ ಸಿದ್ದರಾಮಯ್ಯನವರ ದಿಢೀರ್ ದೆಹಲಿ ಪ್ರವಾಸ. ಬೆಳಗಿನಿಂದಲೂ ಸುದ್ದಿ ಬರ್ತಾ ಇತ್ತು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರ ದೆಹಲಿಗೆ ಹೋಗ್ತಾರೆ, ಹೈಕಮಾಂಡ್ ನಾಯಕರಿಗೆ ಕೃತಜ್ಞತೆ ಸಲ್ಲಿಸೋದಿದೆ ಅಂತ. 2 ಬಾರಿ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಇದು 2ನೇ ಟರ್ಮ್. 2013ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆದರೆ 2023ರಲ್ಲಿ 2ನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂತಿದ್ರು ಸಿದ್ದರಾಮಯ್ಯನವರು. ಅದಕ್ಕೊಂದು ಧನ್ಯವಾದ ತಿಳಿಸೋದಕ್ಕೆ ದೆಹಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ ಅಂತ. ಅದರ ಜೊತೆಗೆ ಬೇರೆ ಏನ್ ಚರ್ಚೆ ಆಗತ್ತೆ ಅದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಮುಂದಿನ ಸಿಎಂ ಯಾರು ಅಂತ ಸಿಎಲ್ಪಿ ತೀರ್ಮಾನ ಮಾಡುತ್ತೆ. ಬ್ರೇಕ್ಫಾಸ್ಟ್ ಸಭೆ ಬಳಿಕ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡೇ ಇದನ್ನ ನಿರ್ಧಾರ ಮಾಡುತ್ತೆ ಅಂತ ಪರಮೇಶ್ವರ್ ಅವರು ಹೇಳಿರೋದು. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಮುಂದಿನ ಸಿಎಂ ಡಿಕೆಶಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮುಂದಿನ ಸಿಎಂ ಯಾರು ಅಂತ ಹೈಕಮಾಂಡೇ ನಿರ್ಧಾರ ಮಾಡುತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಇಷ್ಟೂ ಸಮಯದಲ್ಲೂ ಅಧಿಕಾರ ಸಂಘರ್ಷ, ಕುರ್ಚಿ ಕಾದಾಟ ಅಂತ ಬಂದಾಗ ಅಲ್ಲಿ ಬಂದಂತ ಹೆಸರೇ ಡಿ.ಕೆ. ಶಿವಕುಮಾರ್ ಅವರ ಹೆಸರು. ಆದ್ರೆ ಈಗ ಗೃಹ ಸಚಿವರ ಹೇಳಿಕೆ ಬಹಳ ಆಶ್ಚರ್ಯ ಮೂಡಿಸ್ತಾ ಇದೆ. ರಾಜೀನಾಮೆಗೆ ಸಂಬಂಧಪಟ್ಟಂಗೆ ಘೋಷಣೆ ಆಯಿತು ಅಂತ ಹೇಳಿದ್ರು. ಈಗ ವಾಟ್ ನೆಕ್ಸ್ಟ್ ಸರ್? ಏನು? ನೋ, ಹಿ ವಿಲ್ ಸಬ್ಮಿಟ್ ದಿ ರೆಸಿಗ್ನೇಷನ್, ದಟ್ಸ್ ಆಲ್. ಈಸ್ ಆಸ್ಟ್. ಅದೆಲ್ಲ ಆಮೇಲೆ ಅಲ್ಲಿ ಹೈಕಮಾಂಡ್ನವ್ರು ಬಂದು ಅನೌನ್ಸ್ ಮಾಡ್ತಾರೆ. CLP ಆಗಬೇಕು, ಅಲ್ಲಿ ಅನೌನ್ಸ್ ಮಾಡ್ತಾರೆ. ತಮ್ಮ ಹೆಸರು ಕೂಡ ಬಹಳ ಮುಂಚೂಣಿಯಲ್ಲಿರುವಂಥದ್ದು. ಎಲ್ಲ ಹೈಕಮಾಂಡ್ನವ್ರು ಬಂದು ಅನೌನ್ಸ್ ಮಾಡ್ತಾರೆ. ಭಾವುಕರಾದಂತಲ್ಲ ಸರ್ ಸಿಎಂ ಸಿಎಂ ಅವರ ರಾಜೀನಾಮೆಗೆ ಸಂಬಂಧಪಟ್ಟಂಗೆ ಘೋಷಣೆ ಆಯಿತು ಅಂತ ಹೇಳಿದ್ರು. ಈಗ ವಾಟ್ ನೆಕ್ಸ್ಟ್ ಸರ್? ಏನು? ನೋ, ಹಿ ವಿಲ್ ಸಬ್ಮಿಟ್ ದಿ ರೆಸಿಗ್ನೇಷನ್, ದಟ್ಸ್ ಆಲ್. ಈಸ್ ಆಸ್ಟ್. ಅದೆಲ್ಲ ಆಮೇಲೆ ಅಲ್ಲಿ ಹೈಕಮಾಂಡ್ನವ್ರು ಬಂದು ಅನೌನ್ಸ್ ಮಾಡ್ತಾರೆ. CLP ಆಗಬೇಕು, ಅಲ್ಲಿ ಅನೌನ್ಸ್ ಮಾಡ್ತಾರೆ. ತಮ್ಮ ಹೆಸರು ಕೂಡ ಬಹಳ ಮುಂಚೂಣಿಯಲ್ಲಿರುವಂಥದ್ದು. ಎಲ್ಲ ಹೈಕಮಾಂಡ್ನವ್ರು ಬಂದು ಅನೌನ್ಸ್ ಮಾಡ್ತಾರೆ. ಭಾವುಕರಾದಂತಲ್ಲ ಸರ್ ಸಿಎಂ ಸಿಎಂ ಅವರ ರಾಜೀನಾಮೆಗೆ ಸಂಬಂಧಪಟ್ಟಂಗೆ ಘೋಷಣೆ ಆಯಿತು ಅಂತ ಹೇಳಿದ್ರು. ಈಗ ವಾಟ್ ನೆಕ್ಸ್ಟ್ ಸರ್? ಏನು? ನೋ, ಹಿ ವಿಲ್ ಸಬ್ಮಿಟ್ ದಿ ರೆಸಿಗ್ನೇಷನ್, ದಟ್ಸ್ ಆಲ್. ಈಸ್ ಆಸ್ಟ್. ಅದೆಲ್ಲ ಆಮೇಲೆ ಅಲ್ಲಿ ಹೈಕಮಾಂಡ್ನವ್ರು ಬಂದು ಅನೌನ್ಸ್ ಮಾಡ್ತಾರೆ. CLP ಆಗಬೇಕು, ಅಲ್ಲಿ ಅನೌನ್ಸ್ ಮಾಡ್ತಾರೆ. ತಮ್ಮ ಹೆಸರು ಕೂಡ ಬಹಳ ಮುಂಚೂಣಿಯಲ್ಲಿರುವಂಥದ್ದು.
ಎಲ್ಲ ಹೈಕಮಾಂಡ್ನವ್ರು ಬಂದು ಅನೌನ್ಸ್ ಮಾಡ್ತಾರೆ. ಭಾವುಕರಾದಂತಲ್ಲ ಸರ್ ಸಿಎಂ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, 2:30 ರಾಜೀನಾಮೆಗೆ ಟೈಮ್ ಅಂತೂ ಫಿಕ್ಸ್ ಆಗಿದೆ. ಮುಂದಿನ ಮುಖ್ಯಮಂತ್ರಿ ಯಾರು? ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅಂತ ಸಿದ್ದರಾಮಯ್ಯನವರೇ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಗೃಹ ಸಚಿವರ ಸ್ಟೇಟ್ಮೆಂಟ್ ಬಹಳ ಆಶ್ಚರ್ಯ ಅಂತ ಅನ್ನಿಸ್ತಾ ಇದೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ. ಗೃಹ ಸಚಿವರ ಈ ಸ್ಟೇಟ್ಮೆಂಟ್ ನ ಹಿಂದಿನ ಕಾರಣ ಏನು ಹಾಗಾದ್ರೆ? ಯಾಕೆಂದರೆ ಪರಿಸ್ಥಿತಿಗಳನ್ನು ಅವರು ಉಲ್ಲೇಖ ಮಾಡುವ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅಂತಕ್ಕಂಥದ್ದು ಶಾಸಕಾಂಗ ಪಕ್ಷ ಸಭೆಯಲ್ಲಿ ನಿರ್ಧಾರ ಮಾಡುತ್ತೆ ಅಂತಕ್ಕಂಥದ್ದು ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆಂತಂದರೆ ಅದು ಸರಿಯಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಯಾಕಂದರೆ ಯಾರೇ ಯಾವುದೇ ತೀರ್ಮಾನ ಮಾಡಿದ್ರು ಕೂಡ ಅಂತಿಮವಾಗಿ ಶಾಸಕಾಂಗ ಪಕ್ಷದ ಒಪ್ಪಿಗೆ ಬೇಕೇ ಬೇಕಾಗುತ್ತೆ. ಅಲ್ಲಿ ಹೊಸ ನಾಯಕನ ಆಯ್ಕೆ ಆಗುತ್ತೆ, ಆ ಪ್ರೊಸೆಸ್ಗಳಾಗುತ್ತೆ. ಹಾಗಾಗಿ ಹೈಕಮಾಂಡಿಗೆ ಸಂಬಂಧಪಟ್ಟ ನಿರ್ಧಾರ ತೆಗೆದುಕೊಂಡಿರೋ ಬಗ್ಗೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬಹಿರಂಗವಾಗಿ ಹೇಳಿಕೆ ನೀಡೋದಕ್ಕೆ ಪರಮೇಶ್ವರ್ ನಿರಾಕರಣೆ ಮಾಡಿರ್ತಕ್ಕಂಥ ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಶಾಸಕಾಂಗ ಪಕ್ಷ ಸಭೆಯಲ್ಲಿ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಆದರೆ ಇವತ್ತು ಬೆಳಗ್ಗೆ 2:30 ಕಾಲ ನಡೆದಿರ್ತಕ್ಕಂಥ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸುದೀರ್ಘ ರಾಜಕಾರಣದ ಬಗ್ಗೆ ಚರ್ಚೆ ಆಯಿತು. ಮುಂದಿನ ರಾಜಕಾರಣ ಹೇಗಿರುತ್ತೆ, ಪ್ರೊಸೆಸ್ಗಳು ಹೇಗಿರುತ್ತೆ, ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಹೈಕಮಾಂಡ್ ನಿರ್ಧಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇರ್ತಾರೆ, ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳೋದ್ರ ಮೂಲಕ ಅನಗತ್ಯವಾಗಿರ್ತಕ್ಕಂಥ ಗೊಂದಲಗಳಿಗೆ ತೆರೆ ಎಳಿತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅದರ ಜೊತೆಗೆ ನಾನು ಕಳೆದ ಅವಧಿಯಲ್ಲಿ, ಕಳೆದ 3 ವರ್ಷದ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿದ್ದೇನೆ, ಸೈದ್ಧಾಂತಿಕವಾಗಿ ನನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡಿದ್ದೇನೆ, ನನ್ನ ಕಂಟಿನ್ಯೂ ಮಾಡಿ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲಿಗೆ ಪಕ್ಷ ಮುಂದೆ ಹೇಗೆ ಹೋಗಬೇಕು ಅಂತಕ್ಕಂಥದ್ದನ್ನು ಬಹಳ ಸೂಚ್ಯವಾಗಿ ಹೇಳುವ ಪ್ರಯತ್ನವನ್ನು ಸಿದ್ದರಾಮಯ್ಯರು ಮಾಡಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಯಾರು ಅಂತಕ್ಕಂಥ ಬಹಿರಂಗವಾಗಿ ಅವರು ಸಭೆಯಲ್ಲಿ ಹೇಳಿದ್ದಾರೆ. ಹೈಕಮಾಂಡ್ ಇಂಥ ಒಂದು ತೀರ್ಮಾನ ತೆಗೆದುಕೊಂಡ ಕಾರಣಕ್ಕಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ, ನನ್ನ ನಂತರದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಎಲ್ಲ ಸಚಿವರಿಗೆ ಹೇಳಿದ್ದಾರೆ. ಅಲ್ಲಿಗೆ ಗೊಂದಲಕ್ಕೆ ತೆರೆ ಇಳಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಹೊರಗಡೆ ದಲಿತ ಸಿಎಂ ಆಗಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬಾರದು, ಖರ್ಗೆಗೆ ಅವಕಾಶ ಕೊಡಬೇಕು, ಪರಮೇಶ್ವರ್ಗೆ ಅವಕಾಶ ಕೊಡಬೇಕು, ಈ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು, ನಾಯಕರ ಹೇಳಿಕೆಗಳು, ವಿವಿಧ ಸಂಘಟನೆಗಳ ಒತ್ತಾಯಗಳು ನಡೀತಾ ಇರುವ ಹಿನ್ನೆಲೆಯಲ್ಲಿ ಅನಗತ್ಯವಾಗಿರ್ತಕ್ಕಂಥ ಗೊಂದಲ ಆಗಬಾರದು ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಅವರಿರ್ತಾರೆ, ಅವರಿಗೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಇವತ್ತಿನ ಸಭೆಯಲ್ಲಿ ಬಹಳ ಭಾವುಕರಾಗಿ ಮಾತಾಡಿರ್ತಕ್ಕಂಥದ್ದು ಬಹಳ ವಿಶೇಷ. ಅಂತಂದ್ರೆ ಕಳೆದ 3 ವರ್ಷಗಳ ಅವಧಿಯ ತಮ್ಮ ಆಡಳಿತ ವೈಖರಿಯನ್ನ ಅವರು ನೆನಪು ಮಾಡಿಕೊಂಡಿದ್ದಾರೆ. ತಾವು ಮಾಡಿರ್ತಕ್ಕಂಥ ಕೆಲಸಗಳನ್ನ ನೆನಪು ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ತನ್ನೊಂದಿಗೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಸಚಿವರ ಕಾರ್ಯದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸೈದ್ಧಾಂತಿಕ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕಾಗಿರುವ ಅಗತ್ಯತೆ ಇದೆ ಅಂತಕ್ಕಂಥದ್ದನ್ನ ಬಹಳ ಒತ್ತಿ ಹೇಳುವ ಕೆಲಸವನ್ನು ಕೂಡ ಸಿದ್ದರಾಮಯ್ಯರು ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅವರು ಆಡಿರ್ತಕ್ಕಂಥ ಮಾತುಗಳಿಗೆ ಹಲವು ಸಚಿವರುಗಳು ಭಾವುಕರಾಗಿರ್ತಕ್ಕಂಥ ಬೆಳವಣಿಗೆ ಕೂಡ ನಡೆದಿದೆ. ಯಾಕೆಂತಂದ್ರೆ ಹೊರಗಡೆ ಬಂದು ಸಂತೋಷ್ ಲಾಡ್ ಅವರು ಕೂಡ ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕಿರ್ತಕ್ಕಂಥ ಪ್ರಸಂಗ ಕೂಡ ನಡೆದಿದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳ ಭಾಷಣ ಒಂದು ರೀತಿ ಭಾವನಾತ್ಮಕದಿಂದ ಕೂಡಿತ್ತು ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಆಯ್ಕೆ ಸಂಬಂಧಪಟ್ಟಾಗ ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳನ್ನ ಎಲ್ಲರೂ ಕಡ್ಡಾಯವಾಗಿ ಪಾಲಿಸಬೇಕು ಅಂತಕ್ಕಂಥ ತಮ್ಮ ಬೆಂಬಲಿಗರನ್ನು ಒಳಗೊಂಡಂತೆ ಎಲ್ಲರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಅವರು ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ಅನಗತ್ಯ ಗೊಂದಲ ಆಗಬಹುದು, ಶಾಸಕಾಂಗ ಪಕ್ಷ ಸಭೆಯಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಚಾಲನೆ ಸಿಗಬಾರದು, ಹೈಕಮಾಂಡ್ ಕೊಟ್ಟು ಮಾಡಿರ್ತಕ್ಕಂಥ ಆದೇಶವನ್ನ ಮಾನ್ಯ ಮಾಡಬೇಕು ಅಂತಕ್ಕಂಥದ್ದು ಬಹಳ ಸೂಚ್ಯವಾಗಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಸಚಿವರುಗಳ ಸಭೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಸೂಚನೆ ಮತ್ತು ಸಲಹೆಯನ್ನ ಗಮನಿಸ್ತಾ ಇದ್ರೆ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಆಗದೆ ಮುಂದಿನ ಪ್ರಕ್ರಿಯೆಗಳನ್ನು ಜಾರಿ ಮಾಡತಕ್ಕಂಥ ಬಹುತೇಕ ನಿಶ್ಚಿತ ಆಗಿದೆ. ಆದರೆ ಮುಂದಿನ ಮುಖ್ಯಮಂತ್ರಿಗಳ ಪ್ರಮಾಣವಚನ ಯಾವಾಗ ಏನು ಇವೆಲ್ಲವನ್ನು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಯಾಕೆಂತಂದ್ರೆ ಇಲ್ಲಿಗೆ ಅದೆಲ್ಲವೂ ಕೂಡ ತೀರ್ಮಾನ ಆಗಿಲ್ಲ. ಯಾಕಂದ್ರೆ ಹೈಕಮಾಂಡ್ ನಾಯಕರ ಆಗಮನಕ್ಕೂ ಕೂಡ ಪೂರಕವಾದಂತಹ ವೇದಿಕೆ ಆಗಬೇಕಾಗತ್ತೆ. ಹಾಗಾಗಿ ಅದು ಕೂಡ ಬಹಳ ಪ್ರಮುಖ ಆಗುತ್ತೆ. ಅವೆಲ್ಲವನ್ನು ಕೂಡ ನೋಡಿಕೊಂಡು ರಾಜ್ಯಪಾಲರು ವಾಪಸ್ ರಾಜ್ಯಕ್ಕೆ ಬಂದ ನಂತರದಲ್ಲಿ ರಾಜೀನಾಮೆ ಅಧಿಕೃತ ಅಂಗೀಕಾರ ಆದ ನಂತರದಲ್ಲಿ ಶಾಸಕಾಂಗ ಪಕ್ಷ ಸಭೆಗೆ ದೆಹಲಿಯ ನಾಯಕರ ಕಡೆಯಿಂದ, ಹೈಕಮಾಂಡ್ ಕಡೆಯಿಂದ ಒಬ್ಬರು ವೀಕ್ಷಕರು ಬರ್ತಕ್ಕಂಥದ್ದು, ಅಧಿಕೃತ ಪ್ರೊಸೆಸ್ಗಳನ್ನು ಮಾಡ್ತಕ್ಕಂಥದ್ದು, ನಾಯಕರ ಆಯ್ಕೆ ಆದ ತಕ್ಷಣ ರಾಜ್ಯಪಾಲರು ಪುನಃ ಭೇಟಿ ಮಾಡ್ತಕ್ಕಂಥದ್ದು, ಹೊಸ ಸರ್ಕಾರ ರಚನೆಗೆ ಪೂರಕವಾಗಿರ್ತಕ್ಕಂಥ ಪ್ರಕ್ರಿಯೆಗಳನ್ನು, ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು, ಪ್ರಮಾಣ ವಚನ, ಸಚಿವ ಸಂಪುಟದೊಳಗಡೆ ಯಾರಿರಬೇಕು, ಇವೆಲ್ಲವೂ ಕೂಡ ಲಾಂಗ್ ಪ್ರೊಸೆಸ್ ಇನ್ನೂ ಕೂಡ ಇದೆ. ಆದರೆ ಸದ್ಯಕ್ಕೆ ಮುಖ್ಯಮಂತ್ರಿಯಾಗಿ ನಾನು ಈಗ ರಾಜೀನಾಮೆ ನೀಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನ ಹೇಳುವ ಮೂಲಕ ಮುಂದಿನ ಮುಖ್ಯಮಂತ್ರಿ ಯಾರು ಅಂತೇಳಿ ಅಧಿಕೃತ ಪ್ರಸ್ತಾಪ ಮಾಡೋದ್ರ ಮೂಲಕ ಗೊಂದಲಕ್ಕೆ ತೆರೆ ಎಳಿತಕ್ಕ ಕೆಲಸವನ್ನು ಮಾಡಿದರೆ ಮುಖ್ಯಮಂತ್ರಿಗಳ ನಿರ್ಧಾರವನ್ನು ಎಲ್ಲ ಸಚಿವರು ಕೂಡ ಸ್ವಾಗತ ಮಾಡಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಸಭೆಯಲ್ಲಿ ಹೇಳುವ ಪ್ರಯತ್ನವನ್ನು ಕೂಡ ಎಲ್ಲ ಸಚಿವರು ಕೂಡ ಮಾಡಿದ್ದಾರೆ. ಎಲ್ಲ ಸಚಿವರಿಗೂ ಕೂಡ ಅಭಿನಂದನೆಗಳನ್ನು ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಾರೆ. ಭಾವುಕರಾಗಿ ಇಡೀ ರಾಜಕಾರಣದ ಬಗ್ಗೆ, ರಾಜಕಾರಣದ ಏರಿಳಿತಗಳನ್ನ ಮೆಲುಕು ಹಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯ ಮಾಡಿದ್ದಾರೆ. ಅಲ್ಲಿಗೆ
ಪ್ರಕ್ರಿಯೆ ಸಿದ್ದರಾಮಯ್ಯನವರು ಇಷ್ಟು 8 ಸ್ಮೂತ್ ಆಗಿ ವರ್ಷಗಳ ಮುಗೀತಲ್ಲ ಕಾಲ ಆನಂದ್, ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸಿದ್ದರಾಮಯ್ಯನವರು ಇಷ್ಟು ಸುಲಭವಾಗಿ ರಾಜೀನಾಮೆ ಕೊಟ್ಟು ಕೆಳಗಡೆ ಇಳಿಬಹುದು ಅಂತ ಯಾರು ಕೂಡ ಇದನ್ನ ಇಮ್ಯಾಜಿನ್ ಸಹ ಮಾಡಿರ್ಲಿಲ್ಲ. ಬಟ್ ಬಹಳ ಸ್ಮೂತ್ ಆಗಿ ಪ್ರಕ್ರಿಯೆ ನಡೀತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾರೆ, ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅನ್ನೋದನ್ನ CM ಸಿದ್ದರಾಮಯ್ಯನವರೇ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಯಾರಿಗೂ ಯಾವುದೇ ರೀತಿಯಾದ ಗೊಂದಲ ಬರೆಸುವಂತ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ಯಾರೂ ಸಹ ಮಾಧ್ಯಮದವರ ಪ್ರಶ್ನೆಗೆ ಬಾಯೇ ಬಿಡ್ತಾ ಇಲ್ಲ. ಬಹಳ ಸ್ಮೂತ್ ಆಗಿ ಈ ಪ್ರಕ್ರಿಯೆ ಏನು ಮುಗೀತು, ಈ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು? ಅಂದ್ರೆ ಈ ಇಡೀ ಸಿಚುವೇಶನ್ ಅನ್ನ ಹೈಕಮಾಂಡ್ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡ್ತು ಅನ್ಬೇಕಾ, ಅಥವಾ ಸಿದ್ದರಾಮಯ್ಯನವರು ಇದನ್ನ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಅನ್ಬೇಕಾ? ಒಟ್ಟಾರೆ ಬೆಳವಣಿಗೆ ಗಮನಿಸ್ತಾ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆಗೆದುಕೊಂಡಿರ್ತಕ್ಕಂಥ ನಿಲುವುಗಳು ಮತ್ತು ಅವರ ಧೋರಣೆಯ ಕಾರಣಕ್ಕಾಗಿ ಎಲ್ಲವೂ ಕೂಡ ಒಂದು ಸ್ಮೂತ್ ಆಗಿ ನಡೀತಾ ಇರುವಂಥದ್ದು. ಯಾಕಂದ್ರೆ ಒಂದೊಮ್ಮೆನಾದರೂ ಕೂಡ ಮುಖ್ಯಮಂತ್ರಿಗಳು ರಾಜಕೀಯವಾಗಿ ಸೆಡ್ ಹೊಡಿತಕ್ಕಂಥ ನಿರ್ಧಾರ ತೆಗೆದುಕೊಂಡಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ಈ ಪ್ರಸಂಗ ನಿಜವಾಗ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಯಾಮಗಳನ್ನು ಪಡ್ಕೊಳ್ತಾ ಇತ್ತು. ಇಷ್ಟು ಸ್ಮೂತ್ ಆಗಿ ಸಮಸ್ಯೆಗಳನ್ನು ಪರಿಹಾರ ಮಾಡೋ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿದ್ರೂ ಕೂಡ ಅಲ್ಲಲ್ಲಿ ಆಕ್ಷೇಪದ ನುಡಿಗಳು ಕೇಳಿ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.